ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೋಡಿ ಖರೀದಿಸುವ ಮುನ್ನ ಎಚ್ಚರವಾಗಿರಿ. ರಾಯಚೂರಿನ ಮಲ್ಲೇಶ್ ಬಾಬು ಜಾಹೀರಾತು ನೋಡಿ ನವ ಬಜಾರ್ ವೆಬ್ಸೈಟ್ನಲ್ಲಿ ಗೋಲ್ಡ್ ಕಲರ್ ವಾಚ್ ಬುಕ್ ಮಾಡಿದ್ರು. 1199 ರೂಪಾಯಿ ಕೊಟ್ಟು ವಾಚ್ ಖರೀದಿಸಿದ್ದು ಮನೆಗೆ ಬಂದ ಪಾರ್ಸೆಲ್ ಓಪನ್ ಮಾಡಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ವಾಚ್ ಬದಲು ಕೆಂಪು ಬಟ್ಟೆ, ಆಲೂಗಡ್ಡೆ ಪ್ಯಾಕ್ ನೀಡಲಾಗಿತ್ತು. ಈ ವೇಳೆ ಕೊರಿಯರ್ ಬಾಯ್ ಜೊತೆ ಮಲ್ಲೇಶ್ ಬಾಬು ವಾಗ್ವಾದ ನಡೆಸಿದ್ದಾರೆ. ಆದರೆ ಕೊರಿಯರ್ ಸಿಬ್ಬಂದಿ ಪಾರ್ಸೆಲ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇತ್ತ ದೂರು ದಾಖಲಿಸಲು ಗ್ರಾಹಕರ ವೇದಿಕೆಯ ಅಧಿಕಾರಿಗಳು ಸಿಸಿಟಿವಿ ವಿಡಿಯೋ ಕೇಳಿದ್ದಾರೆ. ಹೀಗಾಗಿ ಗ್ರಾಹಕರ ವೇದಿಕೆಗೆ ದೂರು ನೀಡಲು ಮಲ್ಲೇಶ್ ಬಾಬು ಅಲೆದಾಟ ಮಾಡುತ್ತಿದ್ದಾರೆ. ಚಳ್ಳಕೆರೆ ಪಟ್ಟಣದ ಕಲುಷಿತ ನೀರೆಲ್ಲ ನಗರಂಗೆರೆ ಕೆರೆಗೆ ಬಂದು ಸೇರ್ತಿದ್ದು ಚಿತ್ರದುರ್ಗ ನಗರಂಗೆರೆ ಗ್ರಾಮದ ಜನರಲ್ಲಿ ಅನಾರೋಗ್ಯದ ಆತಂಕ ಮನೆ ಮಾಡಿದೆ. 50 ವರ್ಷಗಳಿಂದಲೂ ಗ್ರಾಮದ ಜನರು ಸಂಕಷ್ಟ ಅನುಭವಿಸುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಕೆರೆ ನೀರು ಕಲುಷಿತಗೊಂಡಿರೋದ್ರಿಂದ ಸುತ್ತಮುತ್ತ ಬೆಳೆ ಬೆಳೆಯೋದಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಕಲುಷಿತ ನೀರಿನಲ್ಲೇ ಮೀನು ಸಾಕಾಣಿಕೆ ನಡೀತಿದೆ. ಹೀಗಾಗಿ ಅಧಿಕಾರಿಗಳು ಕೆರೆ ಸಂರಕ್ಷಣೆ ಮಾಡಿ ಶುದ್ಧೀಕರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ಲಾಸ್ಟಿಕ್ ಗೋದಾಮಿಗೆ ಆಕಸ್ಮಿಕ ಬೆಂಕಿ ಹೊತ್ತಿ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ನಾಶವಾಗಿದೆ. ಬಾಗಲಕೋಟೆಯ ಗುಳೇದಗುಡ್ಡ ಪಟ್ಟಣದ ಕಮತಗಿ ರಸ್ತೆ ಬಳಿ ಈ ಘಟನೆ ನಡೆದಿದೆ. ಲಕ್ಷ್ಮಪ್ಪ ಭಜಂತ್ರಿ ಅನ್ನೋರ ಗೋದಾಮು ಸುಟ್ಟು ಭಸ್ಮವಾಗಿದ್ದು ಸ್ಥಳಕ್ಕೆ ಬಾದಾಮಿ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಯಿಂದ ಕೆಲ ಕಾಲ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಲ್ಲಿ ಚಾಲುಕ್ಯ ಉತ್ಸವ ನಡೆದಿದ್ದು ಕಾರ್ಯಕ್ರಮದಲ್ಲಿ ಶಾಸಕರು ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ, ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರು ಅರ್ಜುನ್ ಜನ್ಯ ಜೊತೆ ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.